ನಮಸ್ಕಾರ. ಸ್ವಲ್ಪ ತಡ ಆಯ್ತು. ಉಬ್ರಂಗಳ ಕ್ಷೇತ್ರದಿಂದ ಬರ್ತಾ ಇದ್ದೇವೆ. ಕಾಸರಗೋಡು ಬದಿಯಡ್ಕದ ಸಮೀಪ ಕುಬಡಾಚೆ ಪಂಚಾಯತಿನ ಉಬ್ರಂಗಳ ಗ್ರಾಮದಲ್ಲಿರುವ ಉಬ್ರಂಗಳ ಕ್ಷೇತ್ರ ಬಡಗು ಶಬರಿಮಲೆ ಎಂದೇ ಪ್ರಸಿದ್ಧವಾಗಿರುವ ಕ್ಷೇತ್ರ. ನಾಳಿದ್ದು ಸೋಮವಾರ 11ನೇ ತಾರೀಕಿಗೆ 18 ಮೆಟ್ಟಲುಗಳ ಹಿತ್ತಾಳೆ ಹಾಸಿದ 18 ಮೆಟ್ಟಲುಗಳ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕೊಂದು ಸಮಿತಿ ಮಾಡಿದ್ದೇವೆ. ಆ ಸಮಿತಿ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರ ಹೆಸರು ಹರಿನಾರಾಯಣ ಶ್ರೀರಂದರ್ಕ. ಅವರಿಗೆ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಿದ್ದಾರೆ ಗೋವಿಂದರಾಜ್ ಬೈಲ್ತೊಟ್ಟಿ. ಅದೇ ರೀತಿ ನಮ್ಮ ಪ್ರಚಾರ ಸಮಿತಿ ರಾಜೇಶ್ ಪಂಜಿರಿಕೆ ಇದ್ದಾರೆ. ಅದೇ ರೀತಿ ಸ್ವಾಗತ ಸಮಿತಿಯ ಸತೀಶ್ ಉಬ್ರಂಗಳಿದ್ದಾರೆ. ನನ್ನ ಹೆಸರು ನಾನು ಕಳೆದವರು ಬಂದಿದ್ದೆ ಕನ್ನಡ ಕ್ಷೇತ್ರದ ಇದಕ್ಕೆ ಬ್ರಹ್ಮನ ಶಿವಕ್ಕೆ. ಇದರಲ್ಲಿ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದಾರೆ ರಾಜೇಶ್ ಮಸ್ತಗಲ್ಪಾಡಿ. ಇದರ ಡಿಟೇಲ್ ಆಗಿ ನಮ್ಮ ಅಧ್ಯಕ್ಷರಿದ್ದಾರೆ. ಕಾರ್ಯಕ್ರಮ ಯಶಸ್ಸಿಗೆ ಕಮಿಟಿ ಮಾಡಿದ್ದೇವೆ. ಅದರ ಅಧ್ಯಕ್ಷರು ಉತ್ಸವ ಸಮಿತಿ ಅಧ್ಯಕ್ಷರು ಹರಿನಾರಾಯಣ ಶ್ರೀರಂತರ್ಕ ನಿಮಗೆ ಈ ಕಾರ್ಯಕ್ರಮದ ಸೂಕ್ಷ್ಮವಾದ ವಿಷಯವನ್ನು ಬ್ರೀಫ್ ಮಾಡ್ತೇವೆ. ಪತ್ರಿಕೆ ಹಾಗೂ ಮಾಧ್ಯಮದ ನಿಮ್ಗೆಲ್ರಿಗೂ ಕೂಡ ಮೊದಲಾಗಿ ನಮಸ್ಕಾರ. ಕಾಸರಗೋಡು ತಾಲೂಕಿನ ಬದಿಯಡ್ಕ ಸಮೀಪದ ಕುಂಬಡಾಜೆ ಗ್ರಾಮದ ಉಬ್ರಂಗಳ ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಸ್ಥಾನ. ಮಹಾದೇವ ಪಾರ್ವತಿ ದೇವಸ್ಥಾನ ಆದ್ರೂ ಕೂಡ ಶಾಸ್ತಾರನಿಗೆ ಪ್ರಾಧಾನ್ಯತೆ ಇರುವ ಕಾರಣ 18 ಮೆಟ್ಟಲುಗಳಿವೆ. 18 ಮೆಟ್ಟಲುಗಳನ್ನು ಹತ್ತಿ ಮೇಲೆ ಕ್ಷೇತ್ರ ಇದೆ. ಆ 18 ಮೆಟ್ಟಲುಗಳಿಗೆ ಹಿತ್ತಾಳೆ ಕವಚವನ್ನು ಹಾಕಿ ಅದರ ಲೋಕಾರ್ಪಣಾ ಕಾರ್ಯಕ್ರಮ 11ನೇ ತಾರೀಕಿಗೆ ನಡೆಯಲಿಕ್ಕಿದೆ. ವಿಶೇಷ ಅಂತ ಹೇಳಿದ್ರೆ 101 ಚೆಂಡೆ ವಾದ್ಯಗಳೊಂದಿಗೆ ಈ ಕಾರ್ಯಕ್ರಮ ನಡೀತದೆ. ಮಾತ್ರ ಅಲ್ಲ, ವಿಶೇಷವಾಗಿ ಶೃಂಗೇರಿ ಜಗದ್ಗುರುಗಳಾದಂತಹ ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಹಾಗೂ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಎಲ್ಲ ಊರ ಪರವೂರ ಭಗವದ್ಭಕ್ತರ ಸರ್ವ ಸಹಕಾರಗಳನ್ನು ನಾವು ಬಯಸ್ತಾ ಇದ್ದೇವೆ. ಮತ್ತೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಬರಿಮಲೆಯಿಂದ ಪಂದಳಂ ಕೊಟ್ಟಾರಮಿನ ಅರಮನೆಯ ಈಗಿನ ಪ್ರತಿನಿಧಿ ನಾರಾಯಣ ವರ್ಮ ಅವರೇ ಬರ್ತಾ ಇದ್ದಾರೆ. ಪಂದಳ ಅರಮನೆಯಿಂದ ಈಗಿನ ರಾಜ್ಯ ಪ್ರತಿನಿಧಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಅವರ ಹೆಸರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪಂದಳಂ ಶ್ರೀ ನಾರಾಯಣ ವರ್ಮ ಪಂದಳ ಕೊಟ್ಟಾರ ಶಬರಿಮಲೆ ಪಂದಳಂ ಅರಮನೆಯ ಪ್ರತಿನಿಧಿ ಅವರೇ ಬರ್ತಾರೆ. ಎಲ್ಲಿಗೆ ಬಂದಿದ್ದಾರೆ? ಹನುಮಗಿರಿ, ಕರೆಕ್ಟ್. ಅವರೇ ಬರ್ತಾರೆ. ಮತ್ತೆ ರಾತ್ರಿ ಉತ್ಸವ ನಡೀಲಿಕ್ಕಿದೆ. ಅದಾದ ನಂತರ ಉತ್ಸವ ನಡೀಲಿಕ್ಕಿದೆ. ಮತ್ತೆ ಅದಕ್ಕೆ ಮೊದಲೇ 8 ಗಂಟೆ ಅಂತ ಅನ್ನದಾನವು ನಡೀಲಿಕ್ಕಿದೆ. ಇದು ನಮಗೆ ದಕ್ಷಿಣ ಕನ್ನಡದಿಂದ ಹೆಚ್ಚಾಗಿ ಭಕ್ತಾದಿಗಳು ಶಬರಿಮಲೆಗೆ ಹೋಗುವವರು ಆಲ್ರೆಡಿ ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕಾಸರಗೋಡು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಅನೇಕ ದೇವಸ್ಥಾನಗಳಿಗೆ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು 18 ಮೆಟ್ಟಲು, ಅದಕ್ಕೆ ಈಗ ಹಿತ್ತಾಳೆ ಹೊದಿಕೆ ಆಗಿದೆ, ಬ್ರಾಸ್ ಕೋಟಿಂಗ್ ಆಗಿದೆ. ಅದರ ಲೋಕಾರ್ಪಣಾ ಕಾರ್ಯಕ್ರಮ. ಸೊ ಹೆಚ್ಚಿನ ಅಯ್ಯಪ್ಪ ವ್ರತಧಾರಿಗಳಿಗೆ ನಮ್ಮ ಮುಖಾಂತರ ಈ ವಾರ್ತೆ ಹೋಗ್ಬೇಕು. ನಮ್ಮ ಅದೇ ಬದಿಯಡ್ಕ ಸಮೀಪ, ಬದಿಯಡ್ಕ ಮೈನ್ ರೋಡಿನಲ್ಲಿ SH31 ನಲ್ಲಿ ಎಲ್ಲ ವೆಹಿಕಲ್ ಹೋಗುದು. ಪಕ್ಕ ಒಂದು 3 ಕಿಲೋಮೀಟರ್ ನಲ್ಲಿ ಈ ದೇವಸ್ಥಾನ ಇದೆ. ಅಂದಾಜು ನಮ್ಮ ಈ 18 ಮೆಟ್ಟಲು ಈಗಿನ ವೆಚ್ಚ ಅಂದಾಜು 45 ಲಕ್ಷ ಅಂದಾಜು ದಾನಿಗಳ ಸಹಾಯದಿಂದ ಮಾಡಿ. ಆಗ ಅಲ್ಲಿಗೆ ನಮ್ಮ ಶಬರಿಮಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮಾಲೆ ಧರಿಸಿದ ಭದ್ರಾಧಾರಿಗಳಿಗೆ. ಆಗ ಅವರು ಬಂದು ಅಯ್ಯಪ್ಪ ವ್ರತಧಾರಿಗಳು ಆ ಟೈಮ್ನಲ್ಲಿ ಬಂದು ಅವರ ವ್ರತವನ್ನು ಪೂರ್ತಿಗೊಳಿಸಿದ್ದು ಈ ಬಡಗು ಶಬರಿಮಲೆ.
ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಿಂದ ನಮಗೆ ಒಳ್ಳೆ ರೀತಿಯ ಸಹಕಾರ ನಿಮ್ಮ ಪ್ರಚಾರ ದೃಷ್ಟಿಯಿಂದ ಬೇಕು. ಇಲ್ಲಿಂದ ದಕ್ಷಿಣ ಕನ್ನಡದಿಂದ ಬರುವ ವ್ರತಧಾರಿಗಳು ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಬೆಳಗು ಶಬರಿಮಲೆ ಭೇಟಿ ಕೊಟ್ಟು ಆ ರೀತಿಯಲ್ಲಿ ಮುಂದುವರಿಯುವಂತೆ ಆಗಬೇಕು. ಇದು ಪರಶುರಾಮ ಸೃಷ್ಟಿ ಅಂತ ತಿಳ್ಕೊಳ್ಳುವಂತಹ ಐತಿಹ್ಯ ಇರುವಂತಹ 2000 ವರ್ಷಗಳ ಐತಿಹ್ಯ ಇರುವಂತಹ ಒಂದು ಕ್ಷೇತ್ರ. ಮಾತ್ರ ಅಲ್ಲ, ಪರಶುರಾಮನಿಗೆ ಪ್ರತ್ಯೇಕವಾಗಿ ಗುಡಿ ಕೂಡ ಇದೆ. ಅದು ಬಹಳ ವಿರಳ. ಪರಶುರಾಮನ ಗುಡಿ ಮಾಡಿರುವ ಆರಾಧನೆ ಬಹಳ ವಿರಳ. ಈಗ ನಿಯರ್ ಬರುವ ಟೆಂಪಲ್ ನಲ್ಲಿ ಪರಶುರಾಮನ ಪ್ರತಿಷ್ಠೆ ಇಲ್ಲ, ಬಟ್ ಈ ದೇವಸ್ಥಾನದಲ್ಲಿ ಪರಶುರಾಮನ ಪ್ರತಿಷ್ಠೆ ಇದೆ. ಅದಕ್ಕೆ ಪೂಜೆ ಯಾಕೆ? ಅದೇ ರೀತಿ ವಾರ್ಷಿಕ ಜಾತ್ರೆ ಅಂತ ಹೇಳುದು ಶಾಸ್ತಾರ ದೇವರಿಗೆ 3 ದಿನ, ಮಹಾದೇವನಿಗೆ 1 ದಿನ, 4 ದಿನ ಆಗ್ತದೆ ವಾರ್ಷಿಕ ಜಾತ್ರೆ ಅಂತ ಹೇಳುದು. ಅದರಲ್ಲಿ 3 ದಿನದಲ್ಲಿ ಒಂದು ಕೇರಳದಲ್ಲಿ ನೀವು ಕಾಣಲ್ಪಡುವಂತಹ ಒಂದು ಪಾಠೋತ್ಸವ ಅಂತ ಉಂಟು. ಅದು ಶಾಸ್ತಾರನಿಗೆ ಮಾತ್ರ ಮಾಡುವಂತಹ ಒಂದು ಉತ್ಸವ. ಅದು ಹೇಗಿರ್ತದೆ ಅಂದ್ರೆ, ನನಗೆ ಗೊತ್ತಿದೆ ದಕ್ಷಿಣ ಕನ್ನಡದಲ್ಲಿ ನಿಮಗೆ ಇನ್ನೊಂದ್ ಕಡೆ ಕಾಣ್ತದೆ. ಕೇರಳದ ಮಲಬಾರ್ ಅಂದ್ರೆ ಉತ್ತರ ಕೇರಳದಲ್ಲಿ ಜಾಸ್ತಿಯಾಗಿ ಕೆಲವು ಶಾಸ್ತಾರ ಅಯ್ಯಪ್ಪ ದೇವಸ್ಥಾನಗಳಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ಉತ್ಸವ ವಿಧಿವಿಧಾನ. ಅದರಲ್ಲಿ ನಿಮಗೆ 3 ದಿನ ರಾತ್ರಿಗಳಲ್ಲಿ ಈ ಅಯ್ಯಪ್ಪನ ಒಂದೊಂದು ಎಂತ ಹೇಳುದು ಅದರ ಶಾಸ್ತ್ರ ವಿಧಾನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಜನಗಳಿದ್ದಾರೆ. ಅವರು ಬಂದು ಅದರ ಒಂದು, ನಾವು ಕನ್ನಡದಲ್ಲಿ ರಂಗೋಲಿ ಅಂತ ಹೇಳ್ಬೋದು, ನಾವು ವಿಧಿವಿಧಾನದಲ್ಲಿರುವ ಅಯ್ಯಪ್ಪನ ಚಿತ್ರವನ್ನು ಅವರು ಮಾಡ್ತಾರೆ. ರಾತ್ರಿ ಮಾತ್ರ 3 ಹೊತ್ತು ಪೂಜಾ ವಿಧಾನ ಇರ್ತದೆ. ಅದು ರಾತ್ರಿ ಹೊತ್ತು ಮಾತ್ರ ಈ ಅಯ್ಯಪ್ಪನ ಒಂದು ದಿನ ಹುಲಿಯ ಮೇಲೆ ಹೋಗುದು, ಒಂದು ದಿನ ಕುದುರೆ ಮೇಲೆ ಹೋಗುದು, ಇನ್ನೊಂದು ದಿನ ಅದರಲ್ಲಿ ಸಂಪ್ರದಾಯದ ರೀತಿಯಲ್ಲಿರುವ 3 ದಿನದ ಫಲ ಹಾಕಿ 4ನೇ ದಿನ ಅದರ ಮುಕ್ತಾಯ. ಅವತ್ತು ರಾತ್ರಿ ಆಗ್ತದೆ ಮಹಾದೇವನ ಜಾತ್ರೆ ಬರುದು, ಉತ್ಸವ ಬಲಿ. ಶಾಸ್ತ್ರಾವಿಗೆ ಉತ್ಸವ ಬಲಿ ಸಂಗತಿಗಳು ಇಲ್ಲ. ಮಹಾದೇವನ ಒಟ್ಟಿಗೆ ಒಂದು ಸಣ್ಣ ರೀತಿಯಲ್ಲಿ ಉಂಟು. ಅದ್ರ ಮೇನ್ ಆಗಿ ಉತ್ಸವ ಬಲಿ ತಿನ್ನುವುದು ಮಹಾದೇವನಿಗೆ ಈ 3 ದಿನ ಫಲ ಹಾಕಿ ರಂಗೋಲಿ ಹಾಕಿರುವಂತಹ ಒಂದು ಪಾಠೋತ್ಸವ ಅಂತ ಹೇಳುದು ಶಾಸ್ತ್ರಾವಿಗೆ. ಆದ ಕಾರಣಕ್ಕಾಗಿ ಈ 18 ಮೆಟ್ಟಲಿನ ಐತಿಹ್ಯ ಅಂತ ಹೇಳುದು ಶಾಸ್ತ್ರಾವ ದೇವರ ಐತಿಹ್ಯದಲ್ಲಿ 18 ಮೆಟ್ಟಲಲ್ಲಿ ನಿಮಗೆ ಪ್ರಸಿದ್ಧಿ ಆಗಿದೆ. ಪಾಠೋತ್ಸವ ನೋಡ್ಲೇಬೇಕಾದಂತಹ ಒಂದು ಕಾರ್ಯಕ್ರಮ. ಅದರ ಆ ಒಂದು ರಂಗೋಲಿ ಹಾಕುವುದು, ಅದಕ್ಕೆ ದೀಪ ಬೆಳಕು. ಆದಿತ್ಯವಾರ ನಡೀತದೆ, 4 ಆದಿತ್ಯವಾರ ಇದೆ ಈ ಕಾರ್ಯಕ್ರಮದ ಬಾಬ್ತು 1 ದಿನದ ಪಾಠೋತ್ಸವ 10ನೇ ತಾರೀಕು ಆದಿತ್ಯವಾರ ಸೇವಾ ರೂಪದಲ್ಲಿ ನಡೀತದೆ. ಆಗ ಭಕ್ತಾದಿಗಳು ಅದನ್ನು ಕೂಡ ಬಂದು ನೋಡಿ ದೇವರ ಕೃಪೆಗೆ ದೇವಿಗೂ ನಮ್ಮ ಅಲ್ಲಿ ಶಾಸ್ತ್ರಾರಣಿಗಳು ಅದಕ್ಕೆ ತೆಂಕ್ಲಾಗಿಂದ ಬರ್ತಾರೆ ಈ ಪಾಠೋತ್ಸವ ನಡೆಸಿದ ಅದರದ್ದೇ ಆದ ಸಾಂಪ್ರದಾಯಿಕ ರೀತಿಯಲ್ಲಿ ನಮ್ಮ ಸೈಡಲ್ಲಿ ಅಲ್ಲೇ ದೇವಿಯೂ ಉಂಟು, ಪಾರ್ವತಿ. ಅದು ಪಾರ್ವತಿಗೆ ಪಾಠೋತ್ಸವ ಕಲಾ ಸಂಖ್ಯೆಯಲ್ಲಿ ಆಗ್ತಾ ಇಲ್ಲ. ನಾನು ಆ ದೇವಸ್ಥಾನದಲ್ಲಿ